ಎಲ್ಲರನ್ನೂ ಚಕಿತಗೊಳಿಸುತ್ತವೆ ಈ ದೇಗುಲಗಳ ಹಿಂದಿನ ಅಪೂರ್ವ ಕಥೆಗಳು. ಅಪೂರ್ವ ದೇಗುಲಗಳು. ಭಾರತ ಐತಿಹಾಸಿಕವಾಗಿ ಶ್ರೀಮಂತವಾದ ದೇಶ. ನಮ್ಮ ಪ್ರಾಚೀನ ಪರಂಪರೆ, ಸಿರಿವಂತಿಕೆ, ಸಂಸ್ಕೃತಿಯ ಪ್ರತೀಕವಾದ ಸಹಸ್ರಾರು ವರ್ಷ ಹಳೆಯ ದೇಗುಲಗಳು ಇಂದಿಗೂ ನಮಗೆ ಕಾಣಸಿಗುತ್ತವೆ. ಚಕಿತಗೊಳಿಸುವ ಕಥೆಗಳು. ಹೀಗೆ ಸಾವಿರಾರು ವರ್ಷಗಳಿಂದ ಸದೃಢವಾಗಿ ನಿಂತಿರುವ ಈ ದೇಗುಲಗಳ ಹಿಂದೆ ಸಾಕಷ್ಟು ಕಥೆಗಳು ಇವೆ. ಈ ಕಥೆಗಳು ಎಲ್ಲರನ್ನೂ ಚಕಿತಗೊಳ್ಳುವಂತೆ ಮಾಡುತ್ತವೆ. ಅಂತಹ ಕೆಲ ದೇಗುಲಗಳು ಇಲ್ಲಿವೆ. ಬೃಹದೀಶ್ವರ ದೇವಾಲಯ. ತಂಜಾವೂರಿನಲ್ಲಿದೆ ಬೃಹದೀಶ್ವರ ದೇಗುಲ. ಅದ್ಭುತ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾದ ಈ ದೇಗುಲವನ್ನು ಇದರ ನೆರಳು ಭೂಮಿಗೆ ಬೀಳದಂತೆ ನಿರ್ಮಿಸಲಾಗಿದೆ. ಜೊತೆಗೆ ಈ ಭಾಗದಲ್ಲಿ ಅಪರೂಪವಾದ ಗ್ರಾನೈಟ್ ಬಳಸಿ ಈ ದೇಗುಲ ಕಟ್ಟಲಾಗಿದೆ. ಕರ್ಣಿ ಮಾತಾ ದೇಗುಲ. ಬಿಕಾನೇರ್ನಲ್ಲಿರುವ ಕರ್ಣಿ ಮಾತಾ ದೇಗುಲದಲ್ಲಿ ಇಲಿಗಳನ್ನು ಕರ್ಣಿ ಮಾತೆಯ ಭಕ್ತರ ಅವತಾರಗಳೆಂದು ನಂಬಲಾಗುತ್ತದೆ. ಇಲ್ಲಿ ಇಲಿಗಳಿಗೆ ಪವಿತ್ರ ಸ್ಥಾನವಿದೆ. ಕಾಮಾಖ್ಯ ದೇವಾಲಯ. ಅಸ್ಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಸ್ತ್ರೀ ಶಕ್ತಿಯ ಅಪರೂಪದ ಆಚರಣೆ ನೋಡಬಹುದು. ಐತಿಹ್ಯದ ಪ್ರಕಾರ ಇದು ಸತಿಯ ಗರ್ಭವು ಬಿದ್ದ ಸ್ಥಳವಾಗಿದೆ. ಇದು ಭಾರತದ ಅತ್ಯಂತ ಮಹತ್ವದ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ವೀರಭದ್ರ ದೇವಾಲಯ. ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇಗುಲದಲ್ಲಿ ತೂಗುವ ಬೃಹತ್ ಕಂಬ ಅಚ್ಚರಿ ಮೂಡಿಸುತ್ತದೆ. ವಿಜಯನಗರ ಕಾಲದ ದೇವಸ್ಥಾನ ಇದಾಗಿದೆ. ಪದ್ಮನಾಭ ಸ್ವಾಮಿ ದೇವಸ್ಥಾನ. ಕೇರಳದ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಪೂರ್ವ ಖಜಾನೆಯ ಕಾರಣದಿಂದ ಬಹಳ ಸುದ್ದಿಯಾಗಿತ್ತು. ಆದರೆ ದೇಗುಲದ ಒಂದು ಭದ್ರವಾದ ಕೋಣೆಯ ಬಾಗಿಲನ್ನು ತೆರೆಯಲಾಗಿಲ್ಲ. ಇದು ತೆರೆದರೆ ವಿಪತ್ತು ಕಾಡುತ್ತದೆ ಎಂಬ ನಂಬಿಕೆ ಇದೆ. ಕೈಲಾಸ ದೇವಾಲಯ. ಕೈಲಾಸ ದೇವಾಲಯವನ್ನು ಸಂಪೂರ್ಣವಾಗಿ ಒಂದೇ ಬಂಡೆಯಿಂದ ಕೆತ್ತಲಾಗಿದೆ. 8ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ರಚನೆಯು ಇಂಜಿನಿಯರಿಂಗ್ ಪವಾಡದಂತೆ ಭಾಸವಾಗುತ್ತದೆ. ಸ್ತಂಭೇಶ್ವರ ಮಹಾದೇವ ದೇವಸ್ಥಾನ. ಗುಜರಾತಿನ ವಡೋದರ ಬಳಿ ಇರುವ ಈ ಶಿವ ದೇವಸ್ಥಾನ ಇದು. ಈ ದೇಗುಲ ದಿನಕ್ಕೆ 2 ಬಾರಿ ಕಣ್ಮರೆಯಾಗುತ್ತದೆ. ಅಂದರೆ ಅರಬ್ಬಿ ಸಮುದ್ರದ ಏರುತ್ತಿರುವ ನೀರಿನಿಂದ ಮುಳುಗುತ್ತದೆ.